ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷದ ಮುಂಗಾರು ಅತಿವೃಷ್ಟಿಯಾಗಿ ಇಡೀ ರೈತರ ಬೆಳೆ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿದೆ. ಅತಿವೃಷ್ಟಿಯಿಂದ ಆಗಿರ್ತಕ್ಕಂಥ ಬೆಳೆ ಹಾನಿ ಪರಿಹಾರಕ್ಕಾಗಿ ಕಲಬುರಗಿ ಮಹಾನಗರದೊಳಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು, ರೈತ ಮುಖಂಡರು ಕೂಡಿಕೊಂಡು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯ ಉತ್ಸವವನ್ನು ಮಾಡಿ ಈ ಒಂದು ಸತ್ಯಾಗ್ರಹವನ್ನು ಹೂಡಿದ್ದಾರೆ. ಇವತ್ತಿಗೆ 9 ದಿವಸಗಳಲ್ಲಿ ಪಾದಾರ್ಪಣೆಗೊಂಡಿರ್ತಕ್ಕಂಥ ಈ ಸತ್ಯಾಗ್ರಹ ಇದುವರೆಗೆ ಜಿಲ್ಲಾಡಳಿತ ಯಾವ ವಿಚಾರವನ್ನು ಮಾಡಿಲ್ಲ. ಬಹುತೇಕ ರೈತರ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನುವಂಥದ್ದನ್ನು ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅನ್ನುವಂಥದ್ದನ್ನು ಎತ್ತಿ ತೋರಿಸುತ್ತದೆ. ಅಂಥದ್ರೊಳಗೆ ಯಾವ ಸರ್ಕಾರದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೆಲವು ದಿವಸಗಳ ಹಿಂದೆ ಹೆಲಿಪ್ಯಾಡಿನೊಳಗೆ ಬಂದು ಈ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಒಂದಿಷ್ಟು ಬೆಳೆ ಹಾನಿಯನ್ನು ಸಮೀಕ್ಷೆಯನ್ನು ಮಾಡಿದರು. ಸಮೀಕ್ಷೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಹೆಲಿಪ್ಯಾಡಿನೊಳಗೆ ಕೂತು ಸಮೀಕ್ಷೆ ಮಾಡಿದ್ರೆ ಗೊತ್ತಾಗಂಗಿಲ್ಲ. ಅದು ರೈತರ ಹೊಲಗೆ ಹೋಗಬೇಕು, ಅಲ್ಲಿ ಕೆಸರನ್ನು ತುಳಿಬೇಕು. ಅಂಥ ಸಂದರ್ಭದೊಳಗೆ ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ಮಳೆ ಬಂದಿದೆ ಅನ್ನುವಂಥದ್ದನ್ನು ಸಮೀಕ್ಷೆಯಾಗಿ ತೋರ್ಬರ್ತದೆ. ಇವ್ರು ಬರೀ ಹೆಲಿಪ್ಯಾಡಿನೊಳಗೆ ಸುಮ್ಮನೆ ಹಿಂಗೆ ಸುತ್ತಾಡಿ ಹೋಗಿದರೆ ಅದು ಸಮೀಕ್ಷೆ ಅನಿಸಂಗಿಲ್ಲ. ಆ ನಿಟ್ಟಿನೊಳಗೆ ಈಗೇನು 9ನೇ ದಿವಸದೊಳಗೆ ಪಾದಾರ್ಪಣೆಗೊಂಡಿರ್ತಕ್ಕಂಥ ಈ ಹೋರಾಟವನ್ನು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಮತ್ತು ಎಲ್ಲ ಹೋರಾಟಗಾರರ ಜೊತೆಗೂಡಿ, ರೈತ ಪರ ಹೋರಾಟಗಾರರ ಜೊತೆಗೂಡಿ ಜಿಲ್ಲಾಡಳಿತ ಒಂದು ವ್ಯವಸ್ಥೆ ಮಾಡೋದೇನಂತ ತಿಳ್ಕೊಂಡು ಕೇಳಿದರೆ, ರೈತರ ಏನು ಬೆಳೆ ಹಾನಿಯಾಗಿದೆ ಪ್ರತಿ ಒಂದು ಎಕರೆಗೆ 25,000ರಂತೆ ಪ್ರತಿ ರೈತರಿಗೂ ಕೂಡ ಎಷ್ಟು ಎಕರೆ ಜಮೀನು ಹಾಳಾಗಿದೆ ಅಷ್ಟು ಎಕರೆಗೆ 25,000ರಂತೆ ಬೆಳೆ ಪರಿಹಾರ ಧನವನ್ನು ಬೇಗನೆ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಅದು ಮಾಡದೇ ಇದ್ದಾಗ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಹೋರಾಟಗಾರರು ಮತ್ತು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ರೈತ ಹೋರಾಟಗಾರರು ಕೂಡಿಕೊಂಡು 13ನೇ ತಾರೀಕಿಗೆ ಕಲಬುರಗಿ ಬಂದ್ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಆ ಕಲಬುರಗಿ ಬಂದ್ ಮಾಡದೇ ಇರತಕ್ಕಂಥ ಮಾಡುವಂಥ ಒಂದು ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಡಬಾರ್ದು ಅಂತ ತಿಳ್ಕೊಂಡು ಸೂಚಿಸ್ತಾ ಇದ್ದೇವೆ. ಒಂದು ವೇಳೆ ಏನಾದರೂ ಮಾಡಲಿಕ್ಕೆ ತಿಳ್ಕೊಂಡು ಕೇಳಿದರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಕಲಬುರಗಿ ಮಹಾನಗರದೊಳಗೆ ನಡೀತದೆ. 13ನೇ ತಾರೀಕು ಕಲಬುರಗಿ ಬಂದ್ ಆಗ್ತದೆ. ಬರೀ ರೈತರಲ್ಲ, ಎಲ್ಲ ಸಂಘಟನೆಗಳು, ಚೇಂಬರ್ ಆಫ್ ಕಾಮರ್ಸ್ ಇರಲಿ, ಅಡತ್ ಇರಲಿ, ಆಟೋ ರಿಕ್ಷಾದವರಿರಲಿ, ಯಾರಿದ್ರೂ ಕೂಡ ರೈತರ ಅನ್ನ ಯಾರು ತಿಂತಾರ ಎಲ್ಲರೂ ಇದರೊಳಗೆ ಪಾಲ್ಗೊಳ್ಬೇಕಂತ ತಿಳ್ಕೊಂಡು ಅವ್ರಿಗೆ ಕರೆ ಕೊಡೋದಲ್ದೇ ಎಲ್ಲರೂ ಕೂಡಿಕೊಂಡು 13ನೇ ತಾರೀಕು ಬಂದ್ ಕಲಬುರಗಿ ಭಾಳ ಯಶಸ್ವಿಯಾಗಿ ಮಾಡಬೇಕು. ಅದಕ್ಕಾಗಿ ಸರ್ಕಾರ ಕಲಬುರಗಿ ಬಂದ್ ಮಾಡಿಸೋದು ಬೇಡ ಅಂತ ಅನ್ಕೊಂಡು ಯಾಕಂದ್ರೆ ಜಿಲ್ಲಾಡಳಿತಕ್ಕೆ ಒಂದು ಆಜ್ಞೆ ಮಾಡಬೇಕು. ಎಲ್ಲ ರೈತ ಮುಖಂಡರು ಕೂಡಿಕೊಂಡು ಒಂದು ಚರ್ಚೆಯನ್ನು ಮಾಡಿಕೊಂಡು ಜಿಲ್ಲಾಡಳಿತ ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದರೆ, ಪ್ರತಿಯೊಬ್ಬ ರೈತರಿಗೆ ಅವ್ರು ಎಷ್ಟೇ ಜಮೀನು ಹಾಳಾಗಿರ್ತದೆ, ಎಷ್ಟು ಬೆಳೆ ಹಾಳಾಗಿರ್ತದೆ, ಎಕರೆಗೆ 25,000ರಂತೆ ಪರಿಹಾರ ಧನ ಕೊಡಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಜೊತೆಗೆ 13ನೇ ತಾರೀಕು ಬಂದ್ ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನು ಹೇಳೋದ್ರ ನಿಟ್ಟಿನಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಮಠಾಧೀಶರು ಕೂಡಿಕೊಂಡು ಆ ಹೋರಾಟದೊಳಗೆ ನಾವು ಪಾಲ್ಗೊಳ್ತೀವಿ ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ತಿಳಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಎಲ್ಲ ವಿಷಯಗಳನ್ನು ತಮ್ಮ ಮಾಧ್ಯಮದ ಮುಖಾಂತರ ತಾವು ನೋಡ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಏನು ಮಳೆ ಜಾಸ್ತಿಯಾಗಿ ಬೆಳೆ ಹಾನಿ ಆಗಿರುವ ಒಂದು ವಿಷಯವನ್ನು ಇಟ್ಕೊಂಡು ಏನು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯಲ್ಲಿ ನಾಡಿನ ವಿವಿಧ ಮಠಾಧೀಶರು ಕೂಡ ಬಂದಿದ್ದಾರೆ. ಅದರಲ್ಲಿ ಹೆಚ್ಚಿಗೆ ಆಸಕ್ತಿಯನ್ನು ನಮ್ಮ ಪಾಡಾದ ಶ್ರೀಗಳು ಕೂಡ ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಅವರು ಕೂಡ ಹೇಳಿದ್ದಾರೆ, ನಮ್ಮ ಕಲಬುರಗಿ ಎಲ್ಲ ಮಠಾಧೀಶರು 13ನೇ ತಾರೀಕಿಗೆ ಏನು ಕಲಬುರಗಿ ಬಂದ್ ಅಂತ ಏನು ಘೋಷಣೆ ಮಾಡಿದ್ದೀರಿ ಆ ಘೋಷಣೆಗೆ ಮಠಾಧೀಶರ ಬೆಂಬಲ ಇರುತ್ತೆ ಅಂತ ನಮ್ಮ ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಕೆಲ ಮಹಿಳೆಯರು ಬಂದಿದ್ದರು, ಕಾಳಜಿ ಕೇಂದ್ರವನ್ನು ಬಂದ್ ಮಾಡಿದಾರಂತೆ. ನಾನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊತೇನೆ, ಕಲಬುರಗಿಯಲ್ಲಿ ಇದ್ದಂಥ ಎಲ್ಲ ಜಿಲ್ಲಾ ಏನು ಗೌರ್ಮೆಂಟ್ ಆಫೀಸ್ಗಳಿದ್ದಾವೆ ಅವೆಲ್ಲ ಆಫೀಸ್ಗಳನ್ನು ತಾವು ಹೊರಗಡೆ ಹಾಕಿ ಆ ಆಫೀಸ್ಗಳಲ್ಲಿ ಅಲ್ಲಿಯ ಮಹಿಳೆಯರಿಗೆ ಮತ್ತು ಆ ರೈತರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ರಿ. ಒಂದು ಇಲ್ಲ ಅಂತಂದ್ರೆ ಆ ಕಾಳಜಿ ಕೇಂದ್ರಗಳಿಗೆ ಹೋಗಿ ಗಮನ ಕೊಟ್ಟು ಅವರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂತ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೋರಾಟ ಯಾವುದೇ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇರೋದ್ರಿಂದ ಎಲ್ಲ ಸಮಾಜದ ಮುಖಂಡರು ಮತ್ತು ಮಠಾಧೀಶರನ್ನು ಕೂಡ ಬಂದು ಇದಕ್ಕೆ ಬೆಂಬಲನ ಸೂಚಿಸಬೇಕು ಅಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ, ಕಲಬುರಗಿಯಲ್ಲಿ ನಾರ್ತ್ ಸಂಬಂಧಪಟ್ಟಂಗೆ ಸರ್ಜಾದೆ ಸಾಹೇಬರು ಕೂಡ
ಬಂದು ಈ ನಮ್ಮ ಹೋರಾಟಕ್ಕೆ ಒಂದು ಬೆಂಬಲನ ಕೊಟ್ಟು ನಾರ್ತ್ನಲ್ಲಿ ಮೈನಾರಿಟಿ ಸಮಾಜದವರು ಕೂಡ ಬಂದು ಈ ಹೋರಾಟಕ್ಕೆ, ಯಾಕಂತಂದರೆ ರೈತರು ಅಂತ ಬಂದು ಒಂದು ಯೋಧರು ಅಂತ ಮತ್ತು ರೈತರು ಅಂತ ಬಂದರೆ ಇಲ್ಲಿ ಯಾವುದೇ ಸಮಾಜ ಮತ್ತು ಪಕ್ಷ ನೋಡಲ್ಲ ಅಂತ ನನ್ನ ವಿಷಯವೂ ಕೂಡ ಈ ಸಂದರ್ಭದಲ್ಲಿ ನಾನು ಕ್ಲಿಯರ್ ಮಾಡ್ತಾ ಅವರು ಕೂಡ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು 13ನೇ ತಾರೀಕಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ. ನಾವು ಕಂಪ್ಲೀಟ್ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕಲಬುರಗಿ ಬಂದನ್ನು ನಾವು ಮಾಡ್ತೇವೆ ಅಂತ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡ್ತೀವಿ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಿಂದ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಕಲಬುರಗಿಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ರೈತರ ಉಪಜೀವನದ ರೊಕ್ಕದ ಮಾಲಾಗಿರ್ತಕ್ಕಂಥ ಉದ್ದು, ತೊಗರಿ, ಹೆಸರು ಇವೆಲ್ಲ ಅತಿ ಪ್ರವಾಹದಿಂದ ಮತ್ತು ಅತಿ ಹೆಚ್ಚು ಮಳೆಯಿಂದ ಕೊಚ್ಕೊಂಡು ಹೋಗಿ ಬೆಳೆ ಎಲ್ಲ ಸತ್ಯನಾಶ ಆಗಿದೆ. ರೈತರು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ರೈತರಿಗೆ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಬಹಳ ಕಠಿಣ ಆಗಿದೆ. ಆದ ಕಾರಣ ಪ್ರತಿ ಎಕರೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಈಗಾಗಲೇ NDRF ಮತ್ತು SDRF ಕೂಡಿ ಪ್ರತಿ ಹೆಕ್ಟರ್ಗೆ 7,000 ಆಗ್ತಕ್ಕಂಥ ಮಾತನ್ನು ಹೇಳಿ ಹೋಗಿದ್ದಾರೆ. ಅವರು ಅದು 7,000 ರೂಪಾಯಿ ಇನ್ನೂ ಸಮೀಕ್ಷೆ ಮಾಡಿ ಹಾಕ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇಲ್ಲಿ ಸಮೀಕ್ಷೆ ಮಾಡಲು ಏನೂ ಉಳಿದಿಲ್ಲ. ಎಲ್ಲಾ ಬೆಳೆ ನೀರ್ ಪಾಲಾಗಿ ಕೊಚ್ಕೊಂಡು ಹೋಗಿದೆ. ಇನ್ನೇನು ಬೆಳೆಗಳು ನೀರ್ ಪಾಲಾಗಿ ಕೊಚ್ಕೊಂಡು ಹೋಗಿದೆ. ನಾವು ರೈತರನ್ನು ನೀರ್ ಪಾಲಾಗಂತ ಪರಿಸ್ಥಿತಿನೂ ಬಂದಿದೆ. ಈಗಾಗಲೇ ತಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕಲಬುರಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ಬಸವಪಟ್ಟಣದ ಮರ್ಯಪ್ಪ ಅಂತಕ್ಕಂಥ ವ್ಯಕ್ತಿ ಈಗಾಗಲೇ ಅವರು ಅತಿ ಹೆಚ್ಚು ಮಳೆಯಿಂದ ಅವ್ರ ಬೆಳೆ ಎಲ್ಲ ಲಾಸ್ ಆಗಿದ ಕಾರಣದಿಂದ ಅವರಿಗೆ ಮುಂದೆ ಏನ್ ಮಾಡ್ಬೇಕು ಜೀವನ ಅಂತಕ್ಕಂಥಕ್ಕಂಥ ದೋಷಿಸದೆ ಅವರು ಏನು ಹೊಳೆಯಲ್ಲಿ ಹಾರಿ ತಮ್ಮ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ ಕಲಬುರಗಿಯಲ್ಲಿ ಆಗಿದೆ. ಹೀಗೆ ಅನೇಕ ರೈತರು ನಮ್ಮ ಕಾಳಗಿ ತಾಲೂಕಿನಲ್ಲಿ ವಿಷಯದ ಎಣ್ಣೆಯನ್ನು ಕುಡಿದುಕೊಂಡ ರೈತನು ಸಾವನ್ನಪ್ಪಿದ್ದಾನೆ. ಇನ್ನಿದು ದಿನದಿಂದ ದಿನಕ್ಕೆ ರೈತರ ಸಾವು ಹೆಚ್ಚಾಗ್ತಿದೆ. ಈ ರೈತರ ಸಾವು ಹೆಚ್ಚಾಗಬಾರದಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ, ಬೇಗನೆ ನೀವು ಕಲಬುರಗಿ ಜಿಲ್ಲೆ ಹಸಿ ಬರಗಾಲ ಎಂದು ಘೋಷಣೆ ಮಾಡಿ ಪ್ರತಿ ಎಕರೆ 25,000 ರೂಪಾಯಿ ಪ್ರೋತ್ಸಾಹಧನ ನೀಡಿ, ಹಾಗೆ ಪ್ರವಾಹ ಬಂದಕ್ಕಂತ ಪ್ರದೇಶಗಳಿಗೆ ಶಾಶ್ವತ ಅವರಿಗೆ ಪರಿಹಾರ ಕೊಡಿಸತಕ್ಕಂತ ನಾವು 13ನೇ ತಾರೀಕು ದಿನ ಕಲಬುರಗಿ ಬಂದ್ ಮಾಡಿ ತಮಗ ಎಚ್ಚರಿಕೆಯನ್ನು ಮುಟ್ಟಿಸ್ತೇವೆ ಅಂತಕ್ಕಂಥ ಮಾತನ್ನ ಈಗ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಸಿದ್ದೇಶಲ್, ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ಯುವ ಘಟಕ ಜಿಲ್ಲಾ ಅಧ್ಯಕ್ಷ.